ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಿಗೆ ನನ್ನ ಮೊಮ್ಮಗಳು ಸುಬ್ಬು ಹತ್ರ ಹೋಗಿರ್ತಾಳೆ. ಅವಳ ಪ್ರೀತಿನ ಹೇಳ್ಕೊಂಡಿರ್ತಾಳೆ. ಅಯ್ಯೋ, ಆದರೆ ನನ್ನ ಮಗನಿಗೆ ಪ್ರೀತಿ ಮಾಡೋಕ್ಕೆ ಬರೋಲ್ಲ. ಶ್ರಾವಣಿ ಅಮ್ಮನ ಕಂಡ್ರೆ ತುಂಬ ಇಷ್ಟ, ಆದರೆ ಹೇಳ್ಕೊಳಕ್ಕೆ ಸ್ವಲ್ಪನೂ ಧೈರ್ಯ ಇಲ್ಲ. ಈ ಪ್ರೀತಿ ಮಾಡೋರ್ದೆಲ್ಲ ಇದೊಂದೇ ದೊಡ್ಡ ಸಮಸ್ಯೆ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇರುತ್ತೆ, ಹೇಳ್ಕೊಳಕ್ಕೆ ಸಾಸಿವೆ ಕಾಳಷ್ಟು ಧೈರ್ಯ ಇರಲ್ಲಪ್ಪ. ಆದರೆ ಅವಳು ತುಂಬ ಧೈರ್ಯವಂತೆ. ತನ್ನ ಪ್ರೀತಿಗೋಸ್ಕರ ನನ್ನನ್ನು, ತನ್ನ ಅಪ್ಪನ ಆಸ್ತಿನ, ಅಂತಸ್ತನ್ನ, ಮನೇನ ಎಲ್ಲ ಬಿಟ್ಟು ಹೊಟ್ಟೋದ್ಲು. ಅವಳ ಪ್ರೀತಿ ಸತ್ಯವಾಗಿತ್ತು, ಆದರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಶ್ರಾವಣಿಗೆ ಅವಳ ಪ್ರೀತಿ ಸಿಗಬೇಕು. ನಿಜ ಮೊರೆ, ನನ್ನ ಮಗ ಸುಬ್ರಹ್ಮಣ್ಯನ ತಲೆಯಲ್ಲಿ ಯಜಮಾನ್ರು ಅಂದರೆ ಗೌರವ, ಭಕ್ತಿ, ಅಭಿಮಾನ ಇದೇ ತುಂಬಿದೆ. ಈಗಿರುವಾಗ ಶ್ರಾವಣಿ ಅಮ್ಮನ ಮಾತು ಹೇಗೆ ತಾನೇ ಕೇಳಿಸ್ಕೋತಾನೆ ಹೇಳಿ? ಅದು ನಿಜ ಅನ್ನೋ. ಸುಬ್ಬುಗೆ ಸ್ವಾಮಿ ನಿಷ್ಠೆ ಜಾಸ್ತಿ. ಇದೇ ಇಲ್ಲಿ ಸಮಸ್ಯೆ ಆಗಿರೋದು. ನಾವೀಗ ಅಮ್ಮನವ್ರ ಸನ್ನಿಧಿಲಿ ಇದ್ದೀವಿ, ಆ ದೇವಿ ನಾವು ಬೇಡ್ಕೊಳ್ಳೋಣ. ಸುಬ್ಬು ನನ್ನ ಮೊಮ್ಮಗಳ ಪ್ರೀತಿನ ಒಪ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಏನಾಯ್ತಪ್ಪ, ಅರ್ಜೆಂಟ್ ಫೋನ್ ಮಾಡಿ ಬರೋಕ್ಕೆ ಕೇಳಿದೆ? ಅಪ್ಪ, ನನಗೇನೋ ನನ್ನ ಪ್ರೀತಿ ಸಿಕ್ಕಿದೆ ಅಂದ್ಕೊಂಡು ಹಾಗೆ ಶ್ರಾವಣಿ ಮೇಡಮು ನನ್ನ ಬದುಕಿಗೆ ಬರ್ತಾ ಇದ್ದಾರೆ. ಅದೇ ನನಗೆ ಒಂದ್ಸಲ ಏನೋ ಒಂಥರ ಭಯ ಶುರು ಆಗ್ಬಿಟ್ಟಿದೆಯಪ್ಪ. ನಾನು ಆಕಾಶದಲ್ಲಿರೋ ನಕ್ಷತ್ರಕ್ಕೆ ಏನಾದರೂ ಆಸೆ ಪಡ್ತಾ ಇದ್ದೀನ ಅಂತ. ಶ್ರಾವಣಿ ಮೇಡಮ್ ಕೈ ಹಿಡಿಯೋದಕ್ಕೆ ನನಗೆ ಯೋಗ್ಯತೆ ಇದೆಯಾಪ್ಪ? ಯಾಕೋ ಹಂಗೆ ಅನ್ಕೋತೀಯ ಮಗನೆ? ಎಲ್ಲರೂ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಾರೆ ಗೊತ್ತಾ? ಹಾಡಿ ಹೊಗಳ್ತಾ ಇದ್ದಾರೆ ಕಣೋ. ಇಷ್ಟಾದರೂ ನೀನು ಯಾಕೋ ಹೀಗೆ ಅನ್ಕೋತೀಯ? ನೋಡೋ ಸುಬ್ಬು, ಆಕಾಶದಲ್ಲಿರೋ ಮೋಡನೇ ಭೂಮಿನ ಭೇಟಿ ಮಾಡೋಕ್ಕೆ ಮಳೆಯಾಗಿ ಬರಲ್ವನೋ? ನೀನು ಶ್ರಾವಣಿ ಅಮ್ಮ ಆಕಾಶ ಭೂಮಿ ಅಂತಲೇ ಅಂದ್ಕೊಳ್ಳೋ. ಆದರೆ ನಿಮ್ಮಿಬ್ಬರ ಮಧ್ಯೆ ಮಳೆಯಾಗಿರೋದು ಪ್ರೀತಿ. ನೀ ಹೇಳ್ದಾಗೆ ಶ್ರಾವಣಿ ಅಮ್ಮ ನಕ್ಷತ್ರನೇ, ಆದರೆ ಅವ್ರ ಆಕಾಶದಲ್ಲಿರೋ ಕೈಗೆಟಗದೇ ಇರೋವಂಥ ನಕ್ಷತ್ರ ಅಲ್ಲ ಕಣೋ. ಯಾವಾಗಲೂ ನಿನ್ನ ಹೃದಯದಲ್ಲಿ ನಿನ್ನ ಜೊತೆಗಿರೋದು ನಕ್ಷತ್ರ. ಹೌದಪ್ಪ, ಶ್ರಾವಣಿ ಮೇಡಮು ಯಾವಾಗಲೂ ನನ್ನ ಹೃದಯದಲ್ಲಿರೋ ನಕ್ಷತ್ರನೇ. ಈ ವಿಷಯನ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋ. ಎಲ್ಲಿವರೆಗೂ ನಿನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಒದ್ದಾಟ ಇದ್ದಿದ್ದೇ ಕಣೋ. ಇಲ್ಲ, ನಾನು ಅವನ ಹತ್ರ ಕೇಳಲೇಬೇಕು. ನನ್ನ ಮೇಲೆ ನಿಜವಾಗ್ಲೂ ಸುಬ್ಬು ಪ್ರೀತಿನೇ ಇಲ್ವಾ? ಅವ್ನು ನನ್ನ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಅವನಿಗೆ ಪ್ರೀತಿ ಇಲ್ಲ ಅಂದರೆ ಅವ್ನು ಈ ಮದುವೆಗೆ ಯಾಕೆ ಒಪ್ಕೋಬೇಕಾಗಿತ್ತು? ಇಲ್ಲ, ನಾಳೆ ದಿನ ಅವ್ನು ಬಂದು ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೂ ನಾನು ಈ ಮದುವೆಗೆ ಒಪ್ಕೊಂಡೆ ಅಂತ ಅವ್ನು ನನ್ನ ಹತ್ರ ಬಂದು ಹೇಳಬಾರ್ದು. ನಾನು ಅವನ ಹತ್ರ ಎಲ್ಲ ವಿಷಯನೂ ಮಾತಾಡ್ತೀನಿ. ನೇರವಾಗಿ ಅವನೇ ನನಗೆಲ್ಲನೂ ಹೇಳಬೇಕು. ನಾನೇ ಕೇಳ್ತೀನಿ, ಎಲ್ಲರೂ ಅವನ ಹತ್ರ ನಾನೇ ಕೇಳ್ತೀನಿ. ಅಪ್ಪ, ನೀವೊಂದು ಸತ್ಯ ಹೇಳ. ನನಗೆ ಯಜಮಾನ್ರೇ ದೇವ್ರು, ಅವರೇ ನನ್ನ ಗುರುಗಳು, ಅವರೇ ನನ್ನ ಜೀವನ. ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಅವ್ರು ಏನೇ ಹೇಳಿದ್ರು ಇದುವರೆಗೂ ನಾನು ಪ್ರಶ್ನೆ ಮಾಡಿದವನೇ ಅಲ್ಲ. ಅವ್ರೇನಾದರೂ ನನ್ನ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಇಲ್ಲಿಂದ ಬೀಳು ಅಂದ್ರೆ ನಾನು ಬೀಳ್ತೀನಪ್ಪ. ಅವ್ರು ಇವಾಗಲೇ ನನ್ನ ಪ್ರಾಣ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಪ್ಪ. ಈಗಲೂ ಅಷ್ಟೇ, ಅವ್ರು ಹೇಳಿರೋ ಒಂದೇ ಒಂದು ಮಾತಿಗೆ ಕಣ್ಣು ಮುಚ್ಕೊಂಡು ಶ್ರಾವಣಿ ಮೇಡಮ್ ಕೂತ್ಲಿಕ್ಕೆ ತಾಳಿ ಕಟ್ಬಿಡ್ತೀನಪ್ಪ.
ಮುಗೀತು, ಎಲ್ಲ ಮುಗೀತು. ಆದರೆ ನಿಜವಾಗ್ಲೂ ಸುಬ್ಬುಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ. ಅಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಅವ್ನು ನನ್ನ ಕುತ್ತಿಗೆ ತಾಳಿ ಕಟ್ತಾ ಇದ್ದಾನೆ. ಅಂದರೆ ಸುಬ್ಬು ಪ್ರೀತಿ ಗೆಲ್ಲೋದ್ರಲ್ಲಿ ನಾನು ಸೋತ್ ಹೋದೆ. ನಾನೇನೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಪ್ಪ, ಆದರೆ ನಾನು ಕಣ್ಣು ಮುಚ್ಚಿದಾಗ್ಲೂ ನಾನು ಕಾಣೋದು ಶ್ರಾವಣಿ ಮೇಡಮ್ ಒಬ್ಬರೇ. ಅವ್ರ ಕುತ್ತಿಗೆಗೆ 3 ಗಂಟು ಹಾಕಿ ನಾನು ಅವ್ರ ಗಂಡ ಆಗ್ಬೋದಪ್ಪ, ಆದರೆ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವ್ರ ಪ್ರೇಮಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಜೀವನದಲ್ಲಿ ಯಜಮಾನ್ರ ಮಾತು ಅಷ್ಟೇ ಮುಖ್ಯ ಅನ್ಕೊಂಡಿದ್ನಪ್ಪ. ಆದರೆ ಈಗ ಶ್ರಾವಣಿ ಮೇಡಮ್ ಮೇಲಿರೋ ಪ್ರೀತಿ ನನ್ನ ಹೃದಯ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ಅವ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಪ್ಪ. ಆದರೆ ಬರೀ ಮಾತುಗಳಲ್ಲಿ ನಾನು ಹೇಗೆ ಹೇಳ್ಕೊಳ್ಳಪ್ಪ ಇದನ್ನ? ಅವ್ರು ನನ್ನ ಪ್ರಾಣ ಅಂದರೂ ಕಮ್ಮಿನೇ, ನನ್ನ ಜೀವನ ಅಂದರೂ ಕಮ್ಮಿನೇ ಅಪ್ಪ. ಅವರು ಇದೆಲ್ಲದಕ್ಕಿಂತನೂ ಜಾಸ್ತಿ ಅಪ್ಪ. ಹಾಗಿದ್ರೆ ಹೋಗಿ ಹೇಳ್ಕೊಂಬಿಡು, ನೀನು ತಡ ಮಾಡಕ್ಕೆ ಹೋಗ್ಬೇಡ. ನೀನು ಹೇಳೋ ಮಾತುಗಳಿಗೋಸ್ಕರ ಶ್ರಾವಣಿ ಮರು ಕೂಡ ಕಾಯ್ತಾ ಇರ್ತಾರೆ ಕಣೋ. ಹೋಗು, ಈ ಕ್ಷಣನೇ ಹೋಗಿ ಹೇಳ್ಕೊಳ್ಳು. ಅಪ್ಪ ಹೌದು ಕಣೋ ಮಗನೇ, ಪ್ರೀತಿಸೋ ಜೀವಗಳು ಒಂದಾಗ್ಬೇಕು ಕಣೋ. ಅದಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಗಳನ್ನ ಹೇಳ್ಕೋಬೇಕು ಮಗನೇ. ಹೋಗು, ಬೇಗ ಹೋಗು. ಆಯ್ತಪ್ಪ, ನಾನು ಈ ಕ್ಷಣನೇ ಶ್ರಾವಣಿ ಮೇಡಮ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯ ಎಲ್ಲ ಹೇಳ್ತೀನಿ. ಮಾಮ್, ಏನಾಗಿದೆ ನಿಂಗೆ? ಇದ್ದಕ್ಕಿದ್ದಾಗೆ ಎಲ್ಗೋ ಕರ್ಕೊಂಡೋದೆ, ಅಲ್ಲಿ ಯಾರನ್ನೋ ನೋಡಿದೆ ಅಂತ ಹೇಳಿದೆ. ಇವಾಗ ಇನ್ನೇನೋ ಯೋಚನೆ ಮಾಡ್ತಿದ್ಯಾ? ಇಂಥ ಟೈಮಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀನು ಬೇರೆ ಏನೋ ತಲೆಗೆ ಹಾಕೊಂಡು ಕೂತಿದ್ಯಲ್ಲ. ಹೌದಲ್ವಾ ಮ್ಯಾಡಿ? ಇಲ್ಲ, ಹೋದ ಸಲ ಆದಾಗೆ ಈ ಸಲ ತಪ್ಪಾಗಕ್ಕೆ ನಾನು ಬಿಡಲ್ಲ. ಸಾರಿ ಮ್ಯಾಡಿ, ನಾನು ಯೋಚನೆ ಮಾಡಲ್ಲ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೀನು ಹೇಳಿದ್ ಕರೆಕ್ಟೇ. ಆ ಸುಪ್ಪುಗೆ ಶ್ರಾವಣಿ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಅವರಿಬ್ರು ಮದುವೆ ಆಗಬಾರ್ದು. ಇದೇ ನಮಗೆ ಒಳ್ಳೆ ಚಾನ್ಸ್. ಒಳ್ಳೆ ಚಾನ್ಸಾ ಅಂದ್ರೆ? ನಾನು ಈಗಲೇ ಯೋಚನೆ ಮಾಡ್ತೇನೆ ಮಾಡಿ. ಸುಬ್ಬು ಜೀವನಕ್ಕೆ ಇದೇ ಕೊನೆ ರಾತ್ರಿ ಆಗಿರ್ಬೇಕು. ನಾವು ಮುಗಿಸ್ಬಿಡ.